ಕರ್ಣ, ಪರಮಾತ್ಮ, ನಿನ್ನೊಡನೆ ಕೆಲವು ರಹಸ್ಯವಾದ ವಿಚಾರವನ್ನು ಮಾತನಾಡುವುದಿದೆ. ನನ್ನ ಸಂಗಡ ಬಾ ಕರ್ಣ. ಪರಮಾತ್ಮ, ಹಾಗೆ ಆಗಲಿ ಪರಮಾತ್ಮ. ಪರಮಾತ್ಮ ಕರೆ ಪಾವನ ಪರಮಾತ್ಮ. ಕರ್ಣ, ಪರಮಾತ್ಮ ಕರೆ ಪಾವನ ಪಾಮರನೋಳು ಕೃಪೆಯತೋ ಜಯ ಸ್ವಾಮಿ. ಪಾಮರನೋಳು ಕೃಪೆಯತೋ ನಿದೆಯ ಸ್ವಾಮಿ. ಪರಮಾತ್ಮ ಹರೇ ಪಾವನ ಪರಮಾತ್ಮ. ಕರ್ಣ, ಇಳೆಯೋಳು ಜಲ್ಮವ್ವ ಅರಿಯದೆ ಎನ್ನ ಆನೋ. ಪರಮಾತ್ಮ, ಕರ್ಣ, ಇಳೆಯೋಳು ಜಲ್ಮವ್ವ ಅರಿಯದೆ ಎನ್ನ ಆನೋ. ಶ್ರೀಲೋಲನೆ ಅತಿ ಪ್ರೇಮದಿನಿ ಕಾಯೆ. ಪರಮಾತ್ಮ, ಕರ್ಣ, ಶ್ರೀಲೋಲನೆ ಅತಿ ಪ್ರೇಮದಿನಿ ಕಾಯೆ. ಪರಮಾತ್ಮ ಹರೇ ಪಾವನ ಪರಮಾತ್ಮ. ಕರ್ಣ, ಬಳಲಿದ್ದೇನೈ ಸ್ವಾಮಿ ತೆರಳನ ಧರಿಸುನೆ. ಪರಮಾತ್ಮ, ಕರ್ಣ, ಬಳಲಿದ್ದೇನೈ ಸ್ವಾಮಿ ತೆರಳನ ಧರಿಸುನಿ. ಕುಲಗೋತ್ರ
ಪರಮಾತ್ಮ, ಕರ್ಣ, ಮಹಾಮಹಿಮನಾದ ನೀನು ಕುಲಹೀನನಾದ ನನ್ನನ್ನು ಇಷ್ಟೊಂದು ಆದರಿಸಲು ಕಾರಣವೇನು ದೇವ? ಕರ್ಣ, ಕುಲಹೀನನಲ್ಲಿ ಕಂಡು ಬರುವ ಗುಣಲಕ್ಷಣಗಳು ನಿನ್ನಲ್ಲಿವೆ. ಯೋಚಿಸಿ ನೋಡು. ಪರಮಾತ್ಮ, ನಾನೆಂತಿದ್ದರೂ ಓರ್ವ ಸೂತನೆಂಬ ವಿಚಾರವು ಈ ಪ್ರಪಂಚವೇ ಮರೆಯುವಂತಿಲ್ಲ ದೇವ. ಕರ್ಣ, ನೀನು ಸೂತನಲ್ಲ. ಹೇಳುವನು ಕೇಳು. ಕುಲಹೀನನಲ್ಲ ಕೇಳೆನ್ನ ಮಾತ, ಕುಲಹೀನನಲ್ಲ ಕೇಳೆನ್ನ ಮಾತ, ರವಿಯಂಶದಲವತರಿಸ ಸುಕುಮಾರ ಬಾ, ಸುರಧೀರ ಸುಕುಮಾರ ಬಾ. ಪರಮಾತ್ಮ, ಕರ್ಣ, ಮಾತೆ ನಿನ್ನವಳು ಕುಂತೆ ವರ ಪಾಂಡವರ ಜನನಿ. ಪರಮಾತ್ಮ, ಮಾತೆ ನಿನ್ನವಳು ಕುಂತೆ ವರ ಪಾಂಡವರ ಜನನಿ. ಕರೆಯ ಬೆಳಗುವ ರವಿಯ ಕರುಣದಿ, ಕರೆಯ ಬೆಳಗುವ ರವಿಯ ಕರುಣದಿ, ಮಹಾಮಹಿಮನೆಂದೆನಿಸಿ ಮೆರೆವ ರವಿಸುತ ಸುಕುಮಾರ ಬಾ, ಸುರಧೀರ ಸುಕುಮಾರ ಬಾ. ಕನಕರವೆನಿಸಿದ ಮೇದಿ ಕಳಮಳ ಬೇಟಗೆ ಮನದ ಚಿಂತೆ ತೊರೆ. ಕರ್ಣ, ಕಳಮಳ ಬೇಟಗೆ ಮನದ ಚಿಂತೆ ತೊರೆ. ಅಮಿತ ಭುವನದೋಳ್ ಕೀರ್ತಿಯ ಪಡೆವೆ, ಕನಕರವೆನಿಸಿದ ಮೇದಿನಿಯೊಳು ನೀ, ಕನಕರವೆನಿಸಿದ ಮೇದಿನಿಯೊಳು ನೀ, ಮಹಾಮಹಿಮನೆಂದೆನಿಸಿ ಮೆರೆವ ರವಿಸುತನೆ ಸುಕುಮಾರ ಬಾ, ಸುರಧೀರ ಸುಕುಮಾರ ಬಾ. ಕರ್ಣ, ಕರ್ಣ, ಪರಮಾತ್ಮ, ನೀನು ಸೂತನಲ್ಲ. ಶ್ರೇಷ್ಠವಾದ ಚಂದ್ರವಂಶವೇ ನಿನ್ನ ವಂಶ. ಕುಂತಿದೇವಿಯೇ ನಿನ್ನ ಎತ್ತ ತಾಯಿ, ಸೂರ್ಯದೇವನೇ ನಿನ್ನ ಜನಕ. ಲೋಕೈಕ ವೀರರಾದ ಪಾಂಡವರು ನಿನಗೆ ಸಹೋದರರಾಗಬೇಕು. ಪರಮಾತ್ಮ, ತಾವು ಹೇಳುತ್ತಿರೋ ಮಾತು ಆಶ್ಚರ್ಯವಾಗಿರುವುದಲ್ಲ. ಪರಮ ಭಾಗ್ಯವತಿ ಜನನಿಯಾದ ನನ್ನ ಎತ್ತ ತಾಯಿ, ಲೋಕೈಕ ವೀರರಾದ ಪಾಂಡವರು ನನ್ನ ಸಹೋದರರೇ. ಅಯ್ಯೋ, ಮರೆತಿದ್ದೆನು, ಇದು ಯುದ್ಧದ ಕಾಲ. ನೀನಾದರೂ ಕೂಡ ಪಾಂಡವರ ಪಕ್ಷಪಾತಿ. ಪರಮಾತ್ಮ, ಯುದ್ಧದಲ್ಲಿ ಅವರ ತಲೆ ಕಾಯಲು ಈ ರೀತಿ ನನ್ನನ್ನು ವಂಚಿಸುತ್ತಿರುವೆಯಾ ದೇವ? ಕರ್ಣ, ನನ್ನ ಮಾತನ್ನು ಸತ್ಯವೆಂದು ನಂಬು. ಸತ್ಯವೆಂದು ನಂಬಲೆ? ಸತ್ಯವೆಂದು ನಂಬಲು ನಿನ್ನಲ್ಲಿರುವ ಆಧಾರವಾದರೂ ಏನು ದೇವ? ಕರ್ಣ, ನಿನ್ನ ತಾಯಿಯಾದ ಕುಂತಿದೇವಿಯು ಕನ್ನಿಕಾವಸ್ಥೆಯಲ್ಲಿದ್ದಾಗ ದೂರ್ವಾಸ ಮಹಾಮುನಿಗಳಿಂದ 5 ಮಂತ್ರಗಳನ್ನು ಜಪಿಸಲ್ಪಟ್ಟು ಅವುಗಳು ಫಲಿಸುವವೋ ಇಲ್ಲವೋ ಎಂಬ ಚಾಪಲ್ಯದಿಂದ ಮೊದಲನೇ ಮಂತ್ರವಾದ ಸೂರ್ಯ ಮಂತ್ರವನ್ನು ಜಪಿಸಲು ಆಗ ನೀನು ಜನಿಸಿದೆ. ಪರಮಾತ್ಮ, ಲೋಕಾಪವಾದಕ್ಕೆ ಎದರಿ ನಿನ್ನ ತಾಯಿಯು ನಿನ್ನನ್ನು ಗಂಗಾ ನದಿಯಲ್ಲಿ ಶಿವ ಶಿವ. ನಂತರ ಸೂತರು ನಿನ್ನನ್ನು ಸಾಕಿ ಸಲುಹಿದರು. ಹಾ ಕರ್ಣ, ಪರಮಾತ್ಮ, ಈಗಲೂ ನೀನು ನನ್ನ ಸಂಗಡ ಬಾ ಕರ್ಣ. ಸಮಸ್ತ ಕೌರವರು ಮತ್ತು ಪಾಂಡವರನ್ನು ನಿನ್ನ ಪಾದದ ಮೇಲೆ ಕೆಡವುವೆನು. ಅವರಿಂದಲೂ
ಸಾಮಂತ ರಾಜರಿಂದಲೂ ಹೋಲಿಸಿಕೊಂಡು ಹಸ್ತಿನಾವತಿಯ ರತ್ನ ಸಿಂಹಾಸನವನ್ನೇರಿ ರಾಜ್ಯಭಾರವನ್ನು ಮಾಡುವಂತೆ ನಿನ್ನ ಸಂಗಡ ಬಾ ಕರ್ಣ. ಪರಮಾತ್ಮ, ನನ್ನನ್ನು ಎಂತಹ ಸಂಕಷ್ಟಕ್ಕೆ ಗುರಿಪಡಿಸಿದೆಯಾ ದೇವಾ? ಬಹುದಿನ ನೊಂದೆ ಬಂಧುಗಳಾರೆಂದು ಪರಮಾತ್ಮ ಕರ್ಣ, ಬಹುದಿನ ನೊಂದೆ ಬಂಧುಗಳಾರೆಂದು ಇಂದುವ ನನಗಪ್ಪ ತಂದೆ ಪರಮಾತ್ಮ ಇಂದುವದನಗಪ್ಪ ನಿಂದೆಯಲ್ಲಿ ತಂದೆ ಬಂದ ವಿಮೋಚನೆ ಮಾರ್ಗವನರಿಯ ಕರ್ಣ, ಬಂದ ವಿಮೋಚನೆ ಮಾರ್ಗವನರಿಯ ದೇವಾ ನಿರ್ದಯವರಿತೋ ದೇವಾ ದೇವಾ ಪರಮಾತ್ಮ ಜನ್ಮರಕಾಶದ ಅಂತರ್ಯವರಿ ೇನು ಮರಾಸೆಯ ನಿರ್ದಯವರಿತ ಪರಿ ಸಖದರ ಸಮಗೂಡಿ ಜೀವಿಸಲೇ ಪರಿ ಸಖದರ ಸಮಗೂಡಿ ಜೀವಿಸಲೇ ಪರಿ ಸಖದರ ಸಮಗೂಡಿ ಪರಮಾತ್ಮ ಕರ್ಣ, ಜೀವಿಸಲೇ ಪರಿ ಸಖದರ ಸಮಗೂಡಿ ಬಹುತಗಿ ಜೀವನ ಸಂಕಟ ಪರಮಾತ್ಮ ಕರ್ಣ, ಬಹುತಗಿ ಜೀವನ
ಸಂಕಟಕಾರ ದೇವಾ ಶೋಧನೆಯೇ ಪಾಪಿಯಾದ ಪರಿತಾಪಕ್ಕೀಡಾದ ದೇವಾ ಶೋಧನೆಯೇ ಪರಮಾತ್ಮ, ತಾವು ಹೇಳ್ತಿರುವ ಮಾತು ಸತ್ಯವಾಗಿದ್ದ ಪಕ್ಷದಲ್ಲಿ ಆ ಭೀಮಾರ್ಜುನರಿಬ್ಬರು ನನ್ನನ್ನು ಕಂಡಾಗಲೆಲ್ಲ ಸೂತ ಕುಲದವನು ಈರ ಕುಲದವನೆಂದು ಯಾರಿಸುತ್ತಲೇ ಇರುವರು. ನಾನು ಇಂಥವನೆಂಬ ವಿಚಾರವು ಅವರಿಗೆ ತಿಳಿಯದೆ ದೇವಾ. ತಿಳಿಯದು ಕರ್ಣ. ಈ ವಿಚಾರವು ನಿನ್ನ ತಾಯಿಯಾದ ಕುಂತಿದೇವಿಗಾಗಲಿ ನಿನ್ನ ಸಹೋದರರಾದ ಪಾಂಡವರಿಗಾಗಲಿ ತಿಳಿಯದು. ನನಗೂ ವಿದುರನಿಗೂ ಮಾತ್ರ ತಿಳಿದಿರುವುದು. ನಿನ್ನ ತಾಯಿಯಾದ ಕುಂತಿದೇವಿಯು ನಿನ್ನನ್ನು ಕಂಡಾಗಲೆಲ್ಲ, ಹೇ ದೇವಾ, ಆ ಕರ್ಣನಾರು, ಆತನನ್ನು ನೋಡಿದಾಗಲೆಲ್ಲ ನನಗೆ ಮೊರಕ ಉಂಟಾಗುವುದಲ್ಲ ಎಂದು ಕೇಳುತ್ತಿದ್ದಳು. ಈಗ ತಾನೇ ನಿನ್ನ ವಿಚಾರವನ್ನು ಆಕೆಗೆ ತಿಳಿಸಿ ಬಂದಿರುವನು. ಆಕೆಯು ನಿನ್ನನ್ನು ಕಾಣಲು ಅತಿ ಸಂತೋಷದಿಂದ ಗಂಗಾತೀರಕ್ಕೆ ಬರುವಳು. ಸಂತೋಷದಿಂದ ಬರುವ ಅವಳ ಮನಸ್ಸನ್ನು ನೋಯಿಸಬೇಡ. ನಾನು ಬಂದು ಬಹಳ ವೇಳೆ ಆಯಿತು. ನಾನಿನ್ನು ಬರಲೇ ಕರ್ಣ. ಪರಮಾತ್ಮ, ಆಗಬಹುದು. ಅನಂತ ಅನಂತ ನಮಸ್ಕಾರಗಳು. ನಿನಗೆ ಮಂಗಳವಾಗಲಿ. ಕರ್ಣ. ಪರಮಾತ್ಮ, ನಾನು ನಿನ್ನ ಜನ್ಮ ವೃತ್ತಾಂತವನ್ನು ತಿಳಿಸಿ ನಿನ್ನನ್ನು ದುಷ್ಕೀರ್ತಿ ಕಳಂಕದಿಂದ ಉದ್ಧಾರ ಮಾಡಿರುವನು. ಇನ್ನು ನೀನು ಯಾರನ್ನು ತ್ಯಜಿಸಬೇಕು, ಯಾರನ್ನು ಆಶ್ರಯಿಸಬೇಕು ಎಂಬುದನ್ನು ನೀನೇ ನಿರ್ಧರಿಸು. ಪರಮಾತ್ಮ, ಹಾಗೆ ಆಗಲಿ. ತಾವಿನ್ನು ದಯಮಾಡಿಸಿ. ಹೇ, ನನ್ನನ್ನು ಎಂತಹ ಸಂಕಷ್ಟಕ್ಕೆ ಗುರಿ ಮಾಡಿದೆಯಾ ದೇವ. ಶ್ರೀಕೃಷ್ಣ ಪರಮಾತ್ಮನು ಎಂದಿಗೂ ಅಸತ್ಯವನಾಡತಕ್ಕವನಲ್ಲ. ಲೋಕೈಕ ವೀರರಾದ ಪಾಂಡವರು ನನ್ನ ಸಹೋದರರೇ. ಅವರೊಡನೆ ಕೂಡಿ ಬಾಳುವ ಭಾಗ್ಯವು ಈ ಪಾಪಿ ಕರ್ಣನ ಹಣೆಯಲ್ಲಿ ಬರೆಯಲಿಲ್ಲವೇ? ಅಯ್ಯೋ, ಇದುವರೆಗೂ ಬಂಧು ವರ್ಗದವರು ಯಾರೆಂಬುದನ್ನು ತಿಳಿಯದೆ ವ್ಯಥೆಪಡುತ್ತಿದ್ದ ನಾನು ಈಗ ಬಂಧು ವರ್ಗದವರೇ ಇಂಥವರೇ ಎಂದು ತಿಳಿದ ಬಳಿಕ ಮನಸ್ಸಿಗೆ ಎಂತಹ ಉಭಯ ಸಂಕಟ. ಅಯ್ಯೋ, ಏನು ಮಾಡಲಿ? ಪಾಂಡವರನ್ನು ಕೊಲ್ಲಲೆ, ಕೌರವರನ್ನು ಉಳಿಸಲೆ, ಕೌರವರನ್ನು ಅಳಿಸಲೆ, ನನ್ನ ಕೈಯಾರದಿಂದಲೇ ನನ್ನ ತಮ್ಮಂದಿರನ್ನು ನಾನು ಕೊಲ್ಲಲೆ. ಅಯ್ಯೋ, ಕೊಲ್ಲಲೆ ಪಾಂಡು ಕುಮಾರರಂ ನಾಂ ಕೊಲ್ಲಲೆ, ಕೊಲ್ಲಲೆ ನಾಂ ಬಿಟ್ಟೊಳೆ ಕೌರವೇಂದ್ರ ಈ ದರೆಯೊಳ್ ಸಿರಿ ಸಂಪತ್ತು ನಿಂಬಾಳ್ವನೇ. ದುರದಳ ತಮ್ಮಂದಿರಂ ನಾಂ ಕೊಲ್ವುದೇ, ಕೊಲದ ಬಿಟ್ಟೊಡೆ ಕೌರವೇಂದ್ರ ಈ ದರೆಯೊಳ್ ಸಿರಿ ಸಂಪತ್ತು ನಿಂಬಾಳ್ವನೇ. ಚಲದಿಂ ಪಾರ್ಥನ ರುಂಡವಂ ತರಿದು, ಅಯ್ಯೋ ಅರ್ಜುನ, ಚಲದಿಂ ಪಾರ್ಥನ ರುಂಡವಂ ತರಿದು ಮಸ್ವಾಮಿಗೆ ಮಮ ಸ್ವಾಮಿಗೆ ಆನಂದವಂ ಸಹಿಸಲ್ಕಾಗದೆ, ಸಹಿಸಲ್ಕಾಗದೆ. ಸಹಿಸಲ್ಕಾಗದೆ ಪಾರ್ಥನ ಘೋರ ಸೆರಕೆ ನಮ್ ತುತ್ತಾಗಲೇ. No!
ಒಂದು ಕಡೆ ಆಧರಿಸಿ ಆಶ್ರಯವನ್ನು ಇತ್ತ ಈಶ, ಮತ್ತೊಂದು ಕಡೆ ಸಹೋದರ ವಾತ್ಸಲ್ಯವೆಂಬ ಪಾಶ. ಇವೆರಡರಲ್ಲಿ ಯಾವುದನ್ನು ಆಶ್ರಯಿಸಲಿ, ಯಾವುದನ್ನು ತ್ಯಜಿಸಲಿ? ಪ್ರಪಂಚ, ಕುಲ ಎಲ್ಲವೂ ಸಂಚು ಮಾಡುತ್ತಿರುವುದು. ಮಾಡಲಿ, ಆಗತಕ್ಕದ್ದನ್ನು ನೋಡಿಯೇ ತೀರುವೆನು. ಉಳಿದಿದ್ದು ದೈವ ಇಚ್ಛೆ. ಕಾಂತೆ ಎನಿಸಿದೆ ಚಿಂತೆ, ತಳೆದೆ ಪರಿಭವ ಸವಿಸಿದೆ ಜೀವ. ತಳೆದೆ ಪರಿಭವ ಸವಿಸಿದೆ ಜೀವ. ನಿನ್ನ ಹೊರತು ನನಗೆ ಬೇರೆ ಗತಿಯ. ಆತ್ಮೀಯ ಸಜ್ಜನರಿಂದ ಪರಿತ್ಯಜಿಸಲ್ಪಟ್ಟೆನು. ನನ್ನ ಕೈ ಹಿಡಿದ ನನ್ನ ಪತಿಗಳು ನನ್ನನ್ನು ಭೋಗದ ವಸ್ತುವಿನಂತೆ ದ್ಯೂತದಲ್ಲಿ ಪಣವಾಗಿಟ್ಟು ಸೋತರು. ತುಂಬಿದ ರಾಜಸಭೆಯಲ್ಲಿ ದುಶ್ಯಾಸನಿಂದ ಅಪಮಾನಿತಳಾದೆನು. ಕೀಚಕನ ಭಂಗವನ್ನು ಸಹಿಸಿದೆನು. ಇನ್ನು ಮುಂದಾದರೂ ಈ ದ್ರೌಪದಿಯ ಕಷ್ಟದ ದಿನಗಳು ಕಳೆದವೆಂದು, ಬದುಕಿರುವ 4-6 ದಿನಗಳಾದ್ರೂ ಸುಖವಾಗಿರೋಣವೆಂದು ಅಂದುಕೊಂಡರೆ ಹೆಜ್ಜೆ ಹೆಜ್ಜೆಗೂ ಈ ಅಪಮಾನ. ಏ ವಿಧಾತ, ಈ ದ್ರೌಪದಿ ಹಣೆಯಲ್ಲಿ ಇನ್ನೂ ಅದೇನೇನನ್ನು ಬರೆದಿರುವೆ ದೇವ. ಇವಳೇಕೆ ಈ ರೀತಿ ಚಿಂತಾಮಗ್ನಳಾಗಿ ನಿಂತವಳಲ್ಲ? ಚಾತೆ ಚಾತೆ ವರಧೀನಳಾಗಿ ವರಪತ್ನಿಯಾಗಿ ಮರ್ಗಲೆ ಕಲೆ ಹೇಳಿ. ಚಾತೆ ಚಾತೆ ವರಧೀನಳಾಗಿ ವರಪತ್ನಿಯಾಗಿ ಮರ್ಗಲೆ ಕಲೆ ಈ ಮರ್ಗಲೆ ಕಲೆ. ಪತ್ನಿಯಾಗಿ ನೀನು ಹೇಳಿ. ಹಣ್ಣು ಪುತ್ರರ ಪತ್ನಿಯಾಗಿ ನೀನು ತಂಡ ಚಿಂತೆಯಿಂದ ಹೇಳಿ. ತಂಡ ಚಿಂತೆಯಿಂದ ತಡ್ಕಬೇಕು ಪಾಪಬೇಕು ಮಲ್ಲಂಗಿಯೇ. ತಡ್ಕಬೇಕು ಪಾಪಬೇಕು ಮಲ್ಲಂಗಿಯೇ. ವರದೀನನಾಗಿ ವರಪತ್ನಿಯಾಗಿ ಮರ್ಗಲೆ ಕಲೆ ಈ ಮರ್ಗಲೆ ಕಲೆ. ದೇವಿ, ಏಕೆ ಏನಾಯ್ತು? ಈ ರೀತಿ ನಿಷ್ಕಾರಣವಾಗಿ ಹೇಳುತ್ತಿರುವೇಕೆ? ಕಾರಣವೇನು? ನಾನು ನಿಷ್ಕಾರಣವಾಗಿ ಹೇಳುತ್ತಿಲ್ಲ. ಈ ದ್ರೌಪದಿ ಅಳವಿಗೆ 1 ಅಲ್ಲ 10 ಕಾರಣಗಳಿರುವುದು. ನೀವು ಪುರುಷರು, ನಿಮಗೆ ಯಾರಾದರೂ ದುರ್ವಾಕ್ಯಗಳನ್ನಾಡಿ ಅಪಮಾನ ಮಾಡಿದ್ದೆ ಆದರೆ ನೀವೇ ಅವರಿಗೆ ಸರಿಯಾದ ಪ್ರತಿಕಾರ ಮಾಡುವಿರಿ. ಆದರೆ ಸ್ತ್ರೀಯರ ವಿಚಾರ ಹಾಗಲ್ಲ. ಅನ್ನ ವಸ್ತ್ರಗಳಿಗಾಗಿಯೇ ಅವರು ಪರರನ್ನು ಆಶ್ರಯಿಸಬೇಕು. ನಮ್ಮ ಆತ್ಮ ಗೌರವವನ್ನು ಕಾಪಾಡಿಕೊಳ್ಳಲು ನಮಗೆ ನಿಮ್ಮಂತಹ ಪುರುಷನ ಆಶ್ರಯ
ಎಂತಹ ಅಪರಾಧಿನ ಸ್ತ್ರೀ ಜಾತಿಯನ್ನು ಅದು ಏಕೆ ತಾನೇ ಸೃಷ್ಟಿಸಿದೆ ತಂದೆ? ಹೊಳಬೇಡ ಪಾಂಚಾಲಿ, ಹೊಳಬೇಡ. ಸ್ತ್ರೀಯರ ಪರಾಧೀನತೆಯು ನಮ್ಮ ಸಮಾಜದ ನಿಯಮ. ಭಗವತ್ ಸ್ವರೂಪರಾದ ಆ ಋಷಿಗಳ ಆಜ್ಞೆ. ಕೈ ಹಿಡಿದ ಧರ್ಮಪತಿಯನ್ನು ದ್ಯೂತದಲ್ಲಿ ಪಣವಾಗಿಟ್ಟು ಸೋಲುವಂತೆ ಆ ಋಷಿಗಳೇ ನಿಮಗೆ ಆಜ್ಞೆ ಮಾಡಿದ್ರಲ್ಲವೇ? ಪತಿಗಳಂತೆ ಪತಿಗಳು ತಪಸ್ಸು ಮಾಡಿ ಪಡಿಬೇಕು ನಿಮ್ಮಂತಹ ಪತಿಗಳನ್ನು. ಅಣ್ಣನ ಒಂದು ದಿನದ ಏಕದಿಂದಾದ ನಿಂದನೆಯು ನಮ್ಮನ್ನು ಸಾಯುವವರೆಗೂ ಬಿಟ್ಟಿದ್ದಲ್ಲ. ಅಣ್ಣನ ಪಾದವನ್ನು ಕ್ಷಮಿಸುವಂತೆ ನಾನು ನಿನ್ನಲ್ಲಿ ಎಷ್ಟೋ ಬಾರಿ ಕೇಳಿಕೊಳ್ಳಲಿಲ್ಲವೇ ಪ್ರಿಯತಮೆ? ಆದದ್ದು ಹಾಗೆವಾಯಿತು, ಅದನ್ನು ಮರೆತು ಬಿಡು. ಈ ದಿನ ನೀನೇಕೆ ಹೀಗೆ ದುಃಖಿಸುತ್ತಿರುವೆ? ಅದನ್ನು ನನ್ನೊಡನೆ ತಿಳಿಸಬಾರದೆ ಪ್ರಿಯತಮೆ? ತಿಳಿಸುತ್ತೇನೆ ಪ್ರಾಣೇಶ್ವರ, ಆದ್ರೆ ಅದರಿಂದ ಆಗುವ ಪ್ರಯೋಜನವಾದ್ರು ಎಷ್ಟೇ ಆದ್ರೂ ನೀವು ನಿಮ್ಮಣ್ಣನ ಆಜ್ಞೆ ಅದು ಇಂದಿನ ಮಾತು. ಈಗ ನಾನು ಯಾರ ಆಜ್ಞಾಧಾರಕನಲ್ಲ. ಹಾಗಾದ್ರೆ ಈಗ ಹೇಳುತ್ತೇನೆ ಕೇಳಿ. ಈ ದಿವಸ ಹಸ್ತಿನಾಮಿಯ ಮಂದಿರಕ್ಕೆ ದೇವಿಯ ದರ್ಶನಕ್ಕೆಂದು ಹೋಗಿದ್ದೆ. ಅಲ್ಲಿಗ ದುರ್ಯೋಧನ ಪತ್ನಿಯಾದ ಭಾನುಮತಿಯು ಬಂದಿದ್ದಳು. ಅವಳು ನನ್ನನ್ನು ನೋಡಿ ನಕ್ಕು, ನಿನ್ನ ಪತಿಗಳು ವಾಸಕ್ಕಾಗಿ ಅದು ಗ್ರಾಮಗಳನ್ನು ಬಿಡಲು ದೂತರನ್ನು ಕಳುಹಿಸಿದ್ದಾರೆ, ಇನ್ನೇನು ಸಂಧಿಯಾಗುವುದು, ಆಗಲಾದರೂ ಬಿಚ್ಚಿರುವ ಈ ನಿನ್ನ ಮುಡಿಯನ್ನು ಕಟ್ಟಿಸುವೆಷ್ಟೇ ಎಂದು ಕೇಳಿ ಕೇಕೆ ಹಾಕಿ ನಕ್ಕಳು ಸ್ವಾಮಿ. ಏನು ದುರ್ಯೋಧನನೊಂದಿಗೆ ಪುನಃ ಸಂಧಿಗೆ ಪ್ರಯತ್ನ? ಹಾಗಾದರೆ ನನ್ನ ಸಂದೇಶವೂ ನಿಶ್ಚಯವಾಯಿತು. ಯಾರು ಯಾರು ರಾಯಭಾರಕ್ಕೆ ಹೋಗಿದ್ದವರು? ಮತ್ತಿನ್ಯಾರು, ನಮ್ಮ ಅಣ್ಣನಾದ ಕೃಷ್ಣನಲ್ಲವೇನು? ಗೋಪಿಕಾಂಗ ನಿರ್ವಿಲಾಸ ವಿಭ್ರಮಗಳಲ್ಲಿ ಮಗ್ನನಾದ ಆಯುಧಪತಿಯು ಯುದ್ಧವನ್ನು ಮರೆಯುವುದು ಸಹಜ. ಅರ್ಜುನನ ದ್ವಾರಕ್ಕೆ ನಿಂತಿದ್ದಾಗಲೇ ಹೀಗಾಗಬಹುದೆಂದು ನನಗೆ ಮೊದಲೇ ಚೆನ್ನಾಗಿ ತಿಳಿದಿತ್ತು. ಅದಿರಲಿ ಪಾಂಚಾಲಿ, ಆ ಭಾನುಮತಿಗೆ ಏನೆಂದು ಉತ್ತರವನ್ನು ಕೊಟ್ಟೆ? ಅವಳ ಪ್ರಶ್ನೆಗೆ ಸರಿಯಾದ ಉತ್ತರವನ್ನೇ ಕೊಟ್ಟಿದ್ದೇನೆ. ಏನೆಂದು? ನಿನ್ನ ಕಟ್ಟಿರೋ ಮುಡಿಯನ್ನು ಬಿಡಿಸುವವರೆಗೂ ನನ್ನ ಮೆಚ್ಚಿರುವ ಈ ಮುಡಿಯನ್ನು ಕಟ್ಟಿಸುವುದಿಲ್ಲವೇ? ಪಾಪು ಪಾಂಚಾಲಿ, ಪಾಪು. ಚಮತ್ಕಾರವಾದ ಉತ್ತರ ಅಲ್ಲವೇ? ಕಾಣೆ ಮುದ್ದಾಡುವೆನು ಬಾರೆ, ಈ ಭೀಮನ ಪ್ರೇಮದ ರಾಣಿಯು ನೀನೆ. ಈ ಭೀಮನ ಪ್ರೇಮದ ರಾಣಿಯು ನೀನೆ, ಕಾಣೆ ಮುದ್ದಾಡುವೆನು ಬಾರೆ. ಕುರುಕುಲ ಕುರುವಂಶವನ್ನೇ ಕುರುಕುಲದ ಮನ ಕೆಣಸುತರಣದು ಕುರುವಂಶವನ್ನೇ ನಾಶವನ್ನೇ ದುರುಳದು ಶಾಸನ ಪಣವನ್ನು ಬಗೆದು ದುರುಳದು ಶಾಸನ ಪಣವನ್ನು ಬಗೆದು ಬೆಚ್ಚಿದ ಮೊಡಿಯ ಕಟ್ಟುವೆ ಬಾರೆ. ಬೆಚ್ಚಿದ ಮೊಡಿಯ ಕಟ್ಟುವೆ ಬಾರೆ, ಜಾಣೆ ಮುದ್ದಾಡುವೆನು ಬಾರೆ. ಈ ಭೀಮನ ಪ್ರೇಮದ ರಾಣಿಯು ನೀನೇ. ಈ ಭೀಮನ ಪ್ರೇಮದ ರಾಣಿಯು ನೀನೆ, ಜಾಣೆ ಜಾಣೆ ನನ್ನ ಜಾಣೆ ಮುದ್ದಾಡುವೆನು ಬಾರೆ. ಪಾಪು ಪಾಂಚಾಲಿ, ಪಾಪು. ಚಮತ್ಕಾರವಾದ ಉತ್ತರವನ್ನು ಕೊಟ್ಟರುವೆ. ನೀನು ನಮ್ಮ ಸಂಗಡಕದ ನೋಡುವುದರಲ್ಲಿ ನಿನ್ನ ಚತುರತೆಯನ್ನು ಮರೆತಿದ್ದೆ ಎಂದು ತಿಳಿದಿದ್ದೇನು. ಇನ್ನು ಮರೆತಿಲ್ಲ. ನೀನು ಚತುರಳು, ಮಾತಿನಲ್ಲಿ ಮಹಾನಿಪುಣಳು. ಪ್ರಾಣೇಶ್ವರ, ನೀವು ಮರೆತು ಹೋದಂತೆ ಕಾಣುತ್ತಿರುವುದು ಈ ಹಿಂದೆ ಬಿಚ್ಚಿದ ನನ್ನ ಕೇಶರಾಶಿಯನ್ನು ಕಂಡು ಕುರುಕುಲಾಂತಕ ಕಾಳರಾತ್ರಿ ಎಂದು ಸಂಬೋಧಿಸಿ ಮತ್ತೆ ಏನನ್ನೋ ಹೇಳಿದ್ರಲ್ಲವೇ ಸ್ವಾಮಿ? ಪುನಃ ನನ್ನ ಬಾಯಿಂದ ಪ್ರತಿಜ್ಞಾ ವಾಕ್ಯಗಳನ್ನು ಕೇಳಲು ಅಪೇಕ್ಷೆ ಪಡ್ತಿರುವೆ. ಪಾಂಚಾಲಿ, ಮಾಡಿದ ಪ್ರತಿಜ್ಞೆಯನ್ನು ಮರೆಯುವಂತೆ ಹೇಳಿಯಲ್ಲ ಈ ಪ್ರಚಂಡ ಭೀಮ. ನಿಜವೇ, ನೀವೆಂದಿಗೂ ಮಾಡಿರೋ ಪ್ರತಿಜ್ಞೆಯನ್ನು ಮರೆಯುವವರೆಲ್ಲ. ನೀವು ಆಡಿದಂತೆ ಮಾಡಬೇಕೆಂಬುದೇ ನನ್ನ ಇಚ್ಛೆ. ಆದ್ರೆ ಏನು ಮಾಡಲಿ, ಎಷ್ಟೇ ಆದ್ರೂ ನೀವು ನಿಮ್ಮಣ್ಣನ ಆಜ್ಞಾಧಾರಕರಲ್ಲವೇ? ನನ್ನನ್ನು ಕೆರಳಿಸಬೇಡ ಪಾಂಚಾಲಿ. ಈಗ ನಾನು ಯಾರ ಆಜ್ಞಾಧಾರಕಲ್ಲ. ಶಾಂತಿಯನ್ನು ಬಯಸುವವರು ಸಂಧಿಯ ಪ್ರಸ್ತಾಪದಲ್ಲಿ ಆರು ಯುದ್ಧವನ್ನು ಬಲು ಆತುರದಿಂದ ನಿಲ್ಲಿಸಿದರು. ಧರ್ಮಪರಾಯಣನಾದ ಯುಧಿಷ್ಠಿರನು ದುರ್ಯೋಧನ ಅಂತ ಅಪರಾಧನು ಕ್ಷಮಿಸಬಹುದು, ಆದರೆ ನಾನು ಮಾತ್ರ ಕ್ಷಮಿಸುವುದಿಲ್ಲ. ನೋಡೋಣ. ಆಗಲೇ ಭೀಮಸೇನನು ಕೆರಳದ ಸಿಂಹದಂತೆ ವಿಜೃಂಭಿಸುತ್ತಿರುವನು.
ಆತನನ್ನು ಸಮಾಧಾನ ಪಡಿಸಲು ನಿನ್ನ ಹೊರತಾಗಿ ಮತ್ತಾರು ಕ್ಷೇತ್ರಲ್ಲ ಅಗ್ರಜ. ಈ ಸಾರಿ ಅವನ ಕೋಪಕ್ಕೆ ದ್ರೌಪದಿಯೇ ಕಾರಣವೆಂದು ತರುವುದು. ಶ್ರೀಕೃಷ್ಣನು ಹೇಳುತ್ತಿದ್ದನು, ಜಗತ್ತಿನ ಸುಖ ದುಃಖಗಳಿಗೆ ಸ್ತ್ರೀಯರೇ ಮೂಲ ಕಾರಣವೆಂದು. ಅರ್ಜುನ, ಕೌರವರೊಡನೆ ಇದ್ದಕ್ಕಿಂತ ಈ ನನ್ನ ಸಹೋದರನ ಕೋಪವನ್ನು ಶಮನ ಮಾಡುವುದು ನನಗೆ ದುಸಾಧ್ಯವಾಗಿದೆ. ಭೀಮಸೇನ, ಇದೇನು ನನ್ನಲ್ಲಿ ಕೋಪವೇ ತಮ್ಮ? ಪಾಂಚಾಲಿ, ಏಕೆ ದುಃಖಿಸುತ್ತಿರುವೆ? ಮನದ ವೇದನೆ ನೀಗಿಸಿ ಸಮಯವಿದೆಂತರಿದೆಯ ಕರುಣೆ ಎನಗೆ ಇದು ಗುಡವ. ಪಾಂಚಾಲಿ, ಮಾನುಣಿ ಮನದ ವೇದನೆ ನೀಗಿಸಿ ಸಮಯವಿದೆಂತರಿದೆಯ ಕರುಣೆ ಎನಗೆ ಈ ಗುಡವ. ಧರ್ಮಜನಮ್ಮಯ ನಿರ್ಮಲ ಬ್ರಹ್ಮಸುವ ದೇವಿ, ಧರ್ಮಜನಮ್ಮಯ ನಿರ್ಮಲ ಬ್ರಹ್ಮಸುವ ಇರುವುದನ್ನು ಚಿತ್ತ ಫಲಿಸುತ್ತದೆ ನುಡಿಯ. ಪಾಂಚಾಲಿ, ಇರುವುದನ್ನು ಚಿತ್ತ ಫಲಿಸುತ್ತದೆ ನುಡಿಯ. ಧರ್ಮದಿಂದ ತನ್ನ ಕಾರ್ಯ ಸಾಧಿಸಿ ಕೋಮಲ ಹೃದಯ ಕೊರಗುವ ಪಮೆಯ. ಧರ್ಮದಿಂದ ತನ್ನ ಕಾರ್ಯ ಸಾಧಿಸಿ ಕೋಮಲ ಹೃದಯ ಕೊರಗುವ ಸಾರ ಸಾಕ್ಷಿ ನೀನರಿಯದೆ ಈ ಪರೆ ದೇವಿ, ಸಾರ ಸಾಕ್ಷಿ ನೀನರಿಯದೆ ಈ ಬೆಳಕಿನ ನೀನಿಂದು ವಿಚಾರ ಪಡಿವೆ. ಯಾಕಿಂದು ನೀನಿಂದು ವಿಚಾರ ಪಡಿವೆ. ಮಾನುಣಿ ಮನದ ವೇದನೆ ನೀಗಿಸಿ ಸಮಯವಿದೆಂತರಿದೆಯ ಕರುಣೆ ಎನಗೆ ಇದು ಕೊಡವ. ಪಾಂಚಾಲಿ, ಸಮಾಚಾರವೇನು? ಅಣ್ಣನೇಕೆ ಸಿಟ್ಟಾಗಿರೋನು? ನಿಮ್ಮ ಪ್ರಶ್ನೆಗೆ ಈ ನನ್ನ ಬಿರುಗುವುದಿಲ್ಲ, ಸರಿಯಾದ ಉತ್ತರವನ್ನು ಕೊಡಬಹುದಲ್ಲವೇ? ಅಗ್ರಜ, ಸಮಯಕ್ಕೆ ಸರಿಯಾಗಿ ಬಂದಿ. ನನಗೆ ಯಾರ ಮೇಲೆಯೂ ಕೋಪವಿಲ್ಲ. ಅರ್ಜುನನ ಸಮ್ಮುಖದಲ್ಲಿ ನಿಮಗೊಂದು ಮಾತನ್ನು ತಿಳಿಸಬೇಕೆಂದಿದ್ದನು. ಅದನ್ನು ನಿಮ್ಮಿಬ್ಬರ ಸಮ್ಮುಖದಲ್ಲಿ ಈಗಲೇ ತಿಳಿಸಿಬಿಡುವೆನು. ಈ ಸಂಧಿಯ ಪ್ರಸ್ತಾಪವು ನಿಮಗೆ ಉಚಿತವಾಗಿ ಕಾಣಬಹುದು. ಅರ್ಜುನನು ಅನುಮೋದಿಸಬಹುದು, ನಕುಲ ಸಹದೇವರು ಸುಮ್ಮನಿರಬಹುದು. ಆದರೆ ಈ ರಹಸ್ಯಾರುತ್ಯವನ್ನು ನಾನು ಪಾಂಡವರ ಕಣಕವೆಂದೇ ಭಾವಿಸುವೆನು. ದರಿದ್ರ ಭಿಕ್ಷುಕರಂತೆ ಕಂಡವರ ಮನೆಯ ಬಾಗಿಲಲ್ಲಿ ಸಂಧಿಯಾಚನೆ ಮಾಡಲು ಪಾಂಡುರಾಜೇಂದ್ರನು ನಮ್ಮನ್ನು 7 ಪುತ್ರರನ್ನಾಗಿ ಪಡೆಯಲಿಲ್ಲ. ಈ ಅಪಮಾನವು ನಿಮಗೆ ಸಹ್ಯವಾಗಿ ಕಾಣಬಹುದು. ಆದರೆ ನಾನು ಮಾತ್ರ ಗೌರವಿಸುವುದಿಲ್ಲ. ಯುದ್ಧಕ್ಕಾಗಿ ನಿಮ್ಮಗಳ ಅನುಮತಿಯನ್ನಾಗಲಿ ಅರ್ಜುನನ ಸಹಾಯವನ್ನಾಗಲಿ ನಾನು ಅಪೇಕ್ಷಿಸುವುದಿಲ್ಲ. ನಾನು ಮತ್ತು ಈ ಕಥಾ ಜಗದ ಮಹಾಯುಧ, ಈ ಕಥಾ ಕಥಾ ಜಗದ ಮಹಾಯುಧ, ಈ ಕಥಾ ಧರ್ಮಧಾಂತ ದುರ್ಯೋಧನನನು ದುರಾಗ್ರಹದನು ದೃಪಹೃದಯದರು
ಪುಷ್ಟಿಯುತ್ತದೆ. ನಾನು ಮತ್ತು ಈ ನನ್ನ ಕಲೆ ಇವೆರಡೇ ಸಾಕು ಸಮಸ್ತ ಕುರುಕುಲವನ್ನೇ ಸಮೂಲವಾಗಿ ನಾಶ ಮಾಡುವಲ್ಲೆವು. ನೀವು ನಿಶ್ಚಿಂತರಾಗಿ ಸಂಧಿಯ ಪ್ರಸ್ತಾಪವನ್ನು ಮಾಡುತ್ತೀರಿ. ನಾನು ನನ್ನ ಪ್ರತಿಜ್ಞೆಯಂತೆ ನಡೆಯುವೆನು. ನಿಲ್ಲು ಪ್ರಿಯ ಸಹೋದರ, ನಿಲ್ಲು. ನಿನ್ನ ಕೋಪವನ್ನು ತಡೆಯುವ ಶಕ್ತಿ ನನಗಿಲ್ಲ. ಬಿಡು ಕೋಪವ ಮನದೇ ಅನುಜ, ಬಿಡು ಕೋಪವ ಮನದೇ. ತೊಡಗಿ ಸಮರ ಬಯಸುವುದನ್ನು ಚಿತ್ತ ತೊಡಗಿ ಸಮರ ಬಯಸುವುದನ್ನು ಚಿತ್ತ ಬಿಡು ಕೋಪವ ಮನದೇ ಅನುಜ, ಬಿಡು ಕೋಪವ ಮನದೇ. ಮಡದಿ ಪಂಚಾಲೆಯ ಬಿಡು ಮುಡಿ ಶಾಪವು ಮಡದಿ ಪಂಚಾಲೆಯ ಬಿಡು ಮುಡಿ ಶಾಪವು ಕುರು ಸಂಚಾರ ನರಳಿಸದಿರುವುದೇ ಕುರು ಸಂಚಾರ ನರಳಿಸದಿರುವುದೇ ಅಳಿದವರು ಮುಂದೆ ಅನುಜ 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 ತಾಳಿದವರು ಮುಂದೆ ತಾಳಿದವರು ಮುಂದೆ ಬಳಿಯಾರು ಎಂಬ ತಾಳಿದವರು ಮುಂದೆ ಬಳಿಯಾರು ಎಂಬ ಹಿರಿಯರ ವಾಣಿಯ ಮರೆಯುವುದನ್ನು ಚಿತ್ತ ಹಿರಿಯರ ವಾಣಿಯ ಮರೆಯುವುದನ್ನು ಚಿತ್ತ ಬಿಡು ಕೋಪವ ಮನದೇ ಅನುಜ, ಬಿಡು ಕೋಪವ ಮನದೇ. ಇದೇನು ಕೋಪವೇ ತಮ್ಮ? ಅಣ್ಣ, ಕೋಪ ಮಾಡಬೇಡ. ಧರ್ಮಜನು ನಮಗಿಂತ ಹಿರಿಯವನು. ಆತನ ಮಾತಕ್ಕೆ ವಿರುದ್ಧವಾಗಿ ನುಡಿದರೆ ನಡೆಯುವುದು ಅನುಚಿತ. ಇದಕ್ಕೇನು ಹೇಳುವೆ ಪಾಂಚಾಲಿ? ಧರ್ಮ ಧರ್ಮ ಎಂದು ಹಂಬಲಿಸುತ್ತಾ ಕ್ಷತ್ರಿಯ ಧರ್ಮವೇನೆಂಬುದನ್ನು ಮರೆಯುವುದು ನಿಮಗೆ ಉಚಿತವಲ್ಲವೇ ಪ್ರಾಣೇಶ್ವರ? ಪಾಂಚಾಲಿ ಪಾಂಚಾಲಿ ಶಾಂತಿ ರಕ್ಷಣೆಯು ಕ್ಷತ್ರಿಯರ ಕರ್ತವ್ಯ. ಯುದ್ಧವು ಎಂದ ಘೋರ ಕರ್ಮವೆಂಬು ನೀನು ತಿಳಿದಿಲ್ಲ. ನಾವು ಅಭಿಮಾನಕೋಶರಾಗಿ ಯುದ್ಧವನ್ನು ಪ್ರಾರಂಭಿಸಿದರೆ ಮುಂದೆ ಆ ವಿಚಾರಕ್ಕಾಗಿ ದುಃಖಿಸಬೇಕಾಗುವುದು. ಅದಕ್ಕಾಗಿಯೇ ಸಂಧಿಗಾಗಿ ನಾನು ಇಷ್ಟೊಂದು ಪ್ರಯತ್ನಿಸುತ್ತಿರುವುದು. ರಾಜೇಂದ್ರ, ದೌಮ್ಯನ್ ಸಂಧಿಗೆ ಕಳುಹಿಸಲು ಅಪಮಾನ ಹೊಂದಿದರು. ಕುಲಪುರೋಹಿತರನ್ನು ಕಳುಹಿಸಲು ಇದು ಮದುವೆ ಆವುದರ ಕುಟುಂಬ ಕನಿಷ್ಠ ಪರಿಜ್ಞಾನವೂ ನಿಮಗಿಲ್ಲದೆ ಹೋಯಿತು. ಈಗ ಶ್ರೀಕೃಷ್ಣ ಪರಮಾತ್ಮನನ್ನು ಅಪಮಾನಕ್ಕೆ ಗುರಿಪಡಿಸಿದ್ರಲ್ಲ ಎನ್ನುವ ಚಿಂತೆ ನನ್ನನ್ನು ಕಾಡ ಹಚ್ಚಿದೆ. ಏನಿದು ಅರ್ಜುನ? ಕೋಲಾಹಲ. ನಾನಿನ್ನು ಹೋಗುವೆನು. ನಿಮ್ಮ ಈ ಸಂಧ್ಯಾ ಫಲಾಫಲಗಳನ್ನು ಕೇಳುವುದರಿಂದ ಯಾವ ಪ್ರಯೋಜನವಿಲ್ಲ. ನಿಮ್ಮ ಪೌರುಷವರ್ತನೆ ಪುರಸ್ಕಾರದ ಫಲವು
ನಿಮಗೇ ಇರಲಿ. ನಾನು ನನ್ನ ಪ್ರತಿಜ್ಞೆಯಂತೆ ನಡೆಯುವೆನು. ಪ್ರಾಣೇಶ್ವರ, ಸ್ವಲ್ಪ ಸಮಾಧಾನರಾಗಿ. ಯದುಪತಿ ನಮ್ಮನ್ನು ನಗುತ್ತಾ ಇತ್ತ ಕಡೆ ಬರುತ್ತಿರುವರು. ಅವರಿಂದ ರಾಜ್ಯಸಭೆಯ ಸಮಾಚಾರವನ್ನು ತಿಳಿದು ಬಳಿಕ ನೀವು ಇಷ್ಟದಂತೆ ಮಾಡಬಹುದಲ್ಲ? ಪರಮಾತ್ಮ, ಈ ಪಾಂಡಪುತ್ರ ಪ್ರಣಾಮಗಳನ್ನು ಸ್ವೀಕರಿಸು. ಪಾಂಡುಪುತ್ರರೇ, ನಿಮಗೆ ಮಂಗಳವಾಗಲಿ. ವಾಸುದೇವ, ಈ ಪ್ರಚಂಡ ಭೀಮನ ಪ್ರಣಾಮಗಳನ್ನು ಸ್ವೀಕರಿಸು. ಭೀಮಸೇನ, ನಿನಗೂ ಸಹ ಮಂಗಳವಾಗಲಿ. ಸ್ವಾಮಿ, ಹೋದ ಕಾರ್ಯವೇನಾಯಿತು? ಹೋದವರ್ಯಾರು? ಕೃಷ್ಣನಲ್ಲವೇ? ಅಂದರೆ ಎಲ್ಲವೂ ತಕ್ಕ ರೀತಿಯಲ್ಲಿ ನಡೆಯಿತು. ಭೀಷ್ಮ ದ್ರೋಣಾದಿಗಳು ಬಹುವಾಗಿ ಸಮ್ಮತಿಸಿದರು. ಧೃತರಾಷ್ಟ್ರನು ರಾಜ್ಯಸಭೆಯಲ್ಲಿ ಸ್ವಾಗತಿಸಿ ವಿಧ ವಿಧವಾಗಿ ಉಪಚರಿಸಿದರು. ಸಂಧಿ ವಿಚಾರ ನಡೀತಷ್ಟೇ. ಓಹೋ, ನಡೆಯಿತು. ನಾನಿನ್ನು ತಡೆಯಲಾರೆ. ಪಾಂಚಾಲಿ ಇನ್ನಿರಲು ನನಗೆ ಸಾಧ್ಯವಿಲ್ಲ. ಅವರಿಚ್ಛೆಯಂತೆ ಅವರು ನಡೆಯಲಿ. ನನಗೆ ತೋರಿದ್ದನ್ನು ನಾನು ಮಾಡುವೆನು. ಸ್ವಲ್ಪ ಸಮಾಧಾನರಾಗಿ. ಮೊದಲು ನಮ್ಮ ಅಣ್ಣನ ಮಾತು ಮುಗಿಯಲಿ. ನಿಮ್ಮ ಅಣ್ಣನ ಮಾತು ಮುಗಿಯುವುದರಲ್ಲಿ ನನ್ನ ತಾಳ್ಮೆಯೂ ಮುಗಿಯುವುದು. ಯದುಪತಿ, ಸಭೆಯಲ್ಲಿ ಏನೇನು ನಡೆಯಿತು? ಎಲ್ಲವೂ ತಕ್ಕ ರೀತಿಯಲ್ಲಿ ನಡೆಯಿತು. ನಾನಿನ್ನು ತಡೆಯಲಾರೆ ರುಕ್ಮಿಣಿಪತಿ. ಈ ಸಮಸ್ಯೆಯ ಮಾತುಗಳು ನನಗೆ ಬೇಡ. ಅಗ್ರಜನ ಅಪೇಕ್ಷೆಯಂತೆ 5 ಗ್ರಾಮಗಳಿಗೆ ಸಂಧಿ ಆಯಿತೆ. ಭೀಮಸೇನ, ನಾನು ಹೋಗಿದ್ದು ಅದಕ್ಕೆ ಅಲ್ಲವೇ? ಕೃಷ್ಣ, ಈಗ ತಿಳಿಯಿತು ನಿನ್ನ ಅಭಿಮತ. ಅಜ್ಞಾತವಾಸ ನೆಪದಿಂದ ಅರ್ಜುನನು ಮಳೆ ತಟ್ಟನು. ಈ ಸಂಧಿ ಹೆಸರಿನಲ್ಲಿ ನಮ್ಮೆಲ್ಲರಿಗೂ ಮಳೆಯನ್ನು ತೊಡಿಸುತ್ತಿರುವೆಯ ನಾದವಾಗಿರಣಿ. ಈ ಪಾಂಡುಪುತ್ರನ ಮೇಲೆ ನಿನಗೇಕೆ ಇಷ್ಟೊಂದು ಆಕ್ರೋಶ? ಭೀಮಸೇನ, ನಿನಗಿಷ್ಟೊಂದು ಅಸಹನೆ ಏಕೆ? ಸ್ವಲ್ಪ ಸಮಾಧಾನದಿಂದ ನನ್ನ ಮಾತುಗಳನ್ನು ಕೇಳು. ಇದು ನಿನಗೆ ಹೆಚ್ಚಾಗಿ ಸಂಬಂಧಿಸಿದ ವಿಷಯವೆಂದು ನಾನು ನಿನಗೆ ಹೇಳಲಿಲ್ಲವೇ? ಸ್ವಾಭಿಮಾನ ಶೂನ್ಯತಾದ ಈ ಸಂಧಾನ ತೊಡನೆ. ಈ ಪ್ರಚಂಡ ಭೀಮನಿಗೆ ಅದೆಂತಹ ಸಂಬಂಧ ಇರುವುದು? ಅತ್ಯಂತ ನಿಕಟವಾದ ಸಂಬಂಧವಿರುವುದು. ಕೃಷ್ಣ, ಮುಂದೇನಾಯಿತು? ಧರ್ಮನಂದನ, ರಾಜ್ಯಸಭೆಯಲ್ಲಿ ನಿಮ್ಮ ಸಂಧಿಯ ವಿಚಾರವನ್ನು ತಿಳಿಸಿದೆನು. ಅವರೆಲ್ಲರೂ ಒಪ್ಪಿದರು. ಯಾರು ಒಪ್ಪಿದರು? ಭೀಷ್ಮ, ಧೃತರಾಷ್ಟ್ರ ಮುಂತಾದವರು. ದುರ್ಯೋಧನ ಆದನು ಕೂಡ ಇನ್ನು ನನಗಿಲ್ಲಿ ಕೆಲಸವಿಲ್ಲ. ಈ ದುರ್ವಾರ್ತೆಯನ್ನು ಕೇಳಬೇಕೆಂಬುದು ನಿನ್ನ ಇಚ್ಛೆ ಆಯಿತು. ಸಾಧಿಸು, ಚೆನ್ನಾಗಿ ಸಾಧಿಸು. ಸಹೋದರರೇ, ನಿಮ್ಮ ಪೌರುಷವರ್ತನೆ ಪುರಸ್ಕಾರದ ಫಲವನ್ನು ನೀವೇ ಭುಂಜಿಸಿರಿ. ಈ ಭೀಮನು ಅದರಲ್ಲಿ ಯಾವ ಭಾಗವನ್ನು ಅಪೇಕ್ಷಿಸುವುದಿಲ್ಲ. ಯಾಜ್ಞ ಸೇನಿ, ನೀನು ನಿರಾಶರಾಗಬೇಡ. ಈ ಭೀಮನು ಬದುಕಿದ್ದರೆ ನಿನ್ನ ಸೇಡನ್ನು ತೀರಿಸುವನು. ಅಬ್ಬಬ್ಬ, ನೀನು ನಿಜವಾಗಿ ವಿಡಿಂಬಪತಿಯೇ ಸರಿ. ಇಷ್ಟೊಂದು ಕೋಪವಿಲ್ಲದಿದ್ದರೆ ಅಂತ ರಕ್ಕಸಿಯನ್ನು ಆಳಲು ಸಾಧ್ಯವೇ? ಸ್ವಲ್ಪ ಸಮಾಧಾನದಿಂದ ನನ್ನ ಮಾತುಗಳನ್ನು ಪೂರ್ಣವಾಗಿ ಕೇಳು ಭೀಮಸೇನ. ಕೃಷ್ಣ, ಈ ಸುಮ್ಮನೆ ನನ್ನನ್ನು ಕಾಡಬೇಡ. ಈ ಸಂಧಿಯ ಪ್ರಸ್ತಾಪವು ಒಪ್ಪದು ಭೀಮಸೇನ, ನಿನಗೆ ಒಪ್ಪುವ ವಿಚಾರ ಹೊಂದಿರುವುದು. ಆ ದುರ್ಯೋಧನ ನಿನಗೊಂದು ಸಂದೇಶವನ್ನು ಕಳಿಸಿರುವನು. ಏನು? ದುರ್ಯೋಧನನ ಸಂದೇಶ? ಹಾಗಾದರೆ ಉದ್ದೇಶವು ಸಂಧಿಯಲ್ಲ. ಕೃಷ್ಣ, ಏನು ಸಂದೇಶ? ಅದನ್ನು ಕೇಳುವ ಮೊದಲು ನೀನು ನನ್ನ ಬಳಿಯಲ್ಲಿ ಕುಳಿತುಕೊಳ್ಳಬೇಕು. ಆಗ ನನಗೆ ಆ ಪ್ರಿಯವಾದ ಸಂದೇಶವನ್ನು ಹೇಳುವೆನು. ಇಲ್ಲ, ನಿಂತಿದ್ದ ಮಟ್ಟಿಗೆ ಹೇಳಿಬಿಡು. ಪರ್ಯಾಸವೆಲ್ಲ ಭೀಮಸೇನ. ನೀನು ಕುಳಿತುಕೊಳ್ಳದ ಹೊರತು ನಾನು ವಿಚಾರವನ್ನು ಹೇಳುವುದಿಲ್ಲ. ಈ ಪರ್ಯಾಸವೇಕೆ ಕೃಷ್ಣ? ಭೀಮಸೇನ, ನಿನ್ನನ್ನು ಕಂಡರೆ ನನಗೆ ಭಯವಾಗುವುದಯ್ಯ. ನಿನ್ನ ಗದೆಯನ್ನು ಸ್ವಲ್ಪ ದೂರದಲ್ಲಿಡು. ಈಗ ನನ್ನ ಪಾರ್ಶ್ವದಲ್ಲಿ ಕುಳಿತುಕೋ. ಆಗ ನಿನಗೆ ಒಪ್ಪುವ ಸಂದೇಶವನ್ನು ಹೇಳುವೆನು. ಇದು ನಿನ್ನ ಅಪೇಕ್ಷೆಯಂತೆ ಕುಳಿತುಕೊಳ್ಳೋನು. ಈಗಲಾದರೂ ಹೇಳು. ನೀನು ಕೋಪ ಮಾಡುವುದಿಲ್ಲವಷ್ಟೇ? ಅದು ಆಗಲಿ. ಹಾಗಾದರೆ ನೀನು ನನ್ನ ಬಂದಿ. ಕ್ಷಣಕಾಲ ಮಾತ್ರ ವಾಸುದೇವ. ಆಗಲಿ ಅರ್ಜುನ, ಆ ಗದೆಯನ್ನು ಕ್ಷಣ ಮಾತ್ರ ಹಿಡಿದಿರು. ಯಾಜ್ಞಸೇನಿ, ಸಮೀಪಕ್ಕೆ ಬಾ. ಈಗ ನಾನು ಹೇಳಿದಂತೆ ಮಾಡಬೇಕು. ನಿನ್ನ ಆಜ್ಞೆ ನಾನೆಂದಾದ್ರೂ ಮೀರಿರುವೆನೆ ಅಣ್ಣ?
ಹಾಗಾದರೆ ತೆಗೆದುಕೋ ಈ ಹಗ್ಗವನ್ನು. ಇದು ಒಂದು ನನ್ನ ಕಡೆ ಪುರಸ್ಕಾರ ರೂಪದಲ್ಲಿ ದೊರೆಯಿತು. ಇದರಿಂದ ನಿನ್ನ ಪತಿಯ ಕರಗಳನ್ನು ಬಂಧಿಸು. ಅಣ್ಣ, ಪರಿಹಾಸ್ಯ ಮಾಡುತ್ತಿರುವೆಯಾ? ಇದು ಪರಿಹಾಸ್ಯ ಅಲ್ಲ ಸಹೋದರಿ. ಶತ್ರುಗಳ ಎಡೆಮುರಿಯನ್ನು ಮುರಿಯುವುದರಲ್ಲಿ ನೀನು ಮಹಾ ಪಂಡಿತೆಯಂತೆ. ಹಾಗೆಯೇ ನಿನ್ನ ಪತಿಯ ಕರಗಳನ್ನು ಬಂಧಿಸಲು ಬರುವುದೋ ಇಲ್ಲವೋ ನೋಡೋಣ. ಭೀಮಸೇನ, ನಿನಗೆ ಆ ಸಂದೇಶವನ್ನು ಕೇಳುವ ಇಚ್ಛೆ ಇದ್ದರೆ ನಿಮ್ಮಣ್ಣನು ಹೇಳಿದಂತೆ ನನ್ನ ಕೈಗಳನ್ನು ಭದ್ರವಾಗಿ ಬಂಧಿಸು. ಈಗ ಎಲ್ಲರೂ ಕೇಳಿರಿ. ಧರ್ಮನಂದನ, ಕಿರೀಟಿ, ಯಾಜ್ಞಸೇನಿ, ಈ ಭೀಮನನ್ನು ಬಂಧಿಸಿರುವ ಹಗ್ಗವು ಇಂದು ರಾಜ್ಯಸಭೆಯಲ್ಲಿ ನನ್ನ ಅಂಗಗಳನ್ನು ಬಂಧಿಸಬೇಕು. ಹೇಳಿದ ಕೃಷ್ಣ ಭೀಮಸೇನ, ಮಾಡಿದವ ನಿನ್ನನ್ನು ಬಂಧಿಸಲು ಪ್ರಯತ್ನಿಸಿದರೆ ಯಾರು ಯಾರು ದುರಾತ್ಮರು? ಇನ್ಯಾರು? ದುರಾಭಿಮಾನಿಯಾದ ದುರ್ಯೋಧನನು ಆಜ್ಞೆ ಮಾಡಿದನು. ದುರಾಚಾರಿಯಾದ ಅವನ ತಮ್ಮ ದುಶ್ಯಾಸನ ಆ ಕಾರ್ಯವನ್ನು ಮಾಡಿದನು. ಇಂತಹ ಕಾರ್ಯ ಅವರಿಗೆ ಬಿಟ್ಟರೆ ಮತ್ತಿನ್ಯಾರಿಗೆ ಸಾಧ್ಯ? ನನ್ನ ಕೈಗಳನ್ನು ಬಿಚ್ಚು. ಈ ನೀಚ ಕೃತ್ಯದಿಂದ ದುರ್ಯೋಧನ ದುರಾಭಿಮಾನವು ಅವನ ಕೀರ್ತಿ ಶಿಖರವನ್ನು ಮುಟ್ಟುತ್ತಿರು. ನಮ್ಮ ಪ್ರಿಯ ಬಂಧುವಾದ ಕೃಷ್ಣನನ್ನು, ಪಾಂಡವರ ರಾಯಭಾರಿಯನ್ನು ಈ ರೀತಿ ಅಪಮಾನ ಪಡಿಸಿದರೆ ಅಗ್ರಜ ಧನಂಜಯ, ಇದಕ್ಕೆ ನಿಮ್ಮ ಉತ್ತರವೇನು? ಇಷ್ಟು ಮಾತ್ರವಲ್ಲ, ದುರ್ಯೋಧನನು ಸಂಧಾನಕ್ಕೆ ಕೊಟ್ಟ ಉತ್ತರವನ್ನು ಕೇಳಿರಿ. ಆತನು 5 ಮಾರು ಭೂಮಿಯನ್ನು ಕೊಡಲು ಸಮ್ಮತಿಸಲಿಲ್ಲ. ನೀವು ಸಂಧಿಯನ್ನು ಅಪೇಕ್ಷಿಸುವಾದರೆ ಅದು ದೊರೆಯುವುದು ರಣಾಂಗಣದಲ್ಲಿ, ಅಸ್ತ್ರಾಸ್ತ್ರಗಳ ಆಹ್ವಾನದಲ್ಲಿ, ವೀರ ರಣಗರ ಘೋಷದಲ್ಲಿ. ಈ ಸಂದೇಶಕ್ಕೆ ಉಳಿದಿರುವುದು ಒಂದೇ ಉತ್ತರ, ಅದು ಯುದ್ಧ. ನನ್ನ ಪ್ರಯತ್ನಗಳೆಲ್ಲವನ್ನು ವಿಫಲವನ್ನಾಗಿ ಮಾಡಿ ಮುಂದೆ ನಿಂತಿರುವುದು ಯುದ್ಧ. ಪರಮಾತ್ಮ, ನೀನೇ ತಿಳಿದಿರುವೆ. ನಾನು ಯುದ್ಧವನ್ನು ಅಪೇಕ್ಷಿಸಿದನು, ಸಂಧಿಗಾಗಿ ಸರ್ವ ಪ್ರಯತ್ನಗಳನ್ನು ಮಾಡಿದೆನೆಂದು. ನನ್ನ ಕೈಗಳನ್ನು ಬಿಚ್ಚು. ನೀನಾದರೂ ನನ್ನ ಕೈಗಳನ್ನು ಬಿಚ್ಚು. ಏಕೆ ನೀನು ಬಿಚ್ಚುವುದಿಲ್ಲವೇ? ಧನಂಜಯ, ನೀನಾದರೂ ನನ್ನ ಕೈಗಳನ್ನು ಬಿಚ್ಚು. ಏಕೆ ನೀನು ಬಿಚ್ಚುವುದಿಲ್ಲವೇ? ವಾಸುದೇವ, ನೀನೇ ಕಟ್ಟಿಸಿರುವೆ. ನೀನಾದರೂ ನನ್ನ ಕೈಗಳನ್ನು ಬಿಚ್ಚು. ಏಕೆ ನೀನು ಬಿಚ್ಚುವುದಿಲ್ಲವೇ? ಬೇಡ ಬೇಡ, ನಾನೇ ಬಿಚ್ಚಿಕೊಳ್ಳುವೆನು. ಹರಹರ ಮಹಾದೇವ, ಹರಹರ ಮಹಾದೇವ, ಹರಹರ ಮಹಾದೇವ. ಎಲ್ಲಿ ಎಲ್ಲಿ ನನ್ನ ಗದೆ? ಈಗ ಕೇಳಿರಿ ಈ ಪ್ರಚಂಡ ಭೀಮನ ಪ್ರತಿಜ್ಞೆಯನ್ನ. ಅಂದು ದುರ್ಯೋಧನ ಒಡ್ಡೋಲಗದಲ್ಲಿ ನಮ್ಮ ದುರ್ದೈವ ಗೌರ್ಯದ ಪ್ರಮಾವನೆಯನ್ನು ಮುಟ್ಟಿದಾಗ ಆ ದುಷ್ಟ ದುಶ್ಯಾಸನದಿಂದ ಅಪಮಾನಿತರಾಗಿ ಕಣ್ಣೀರಿಡುತ್ತ ಮುಕ್ತ ಕೇಶರಾಶಿಯಾಗಿ ನಿಂತಿದ್ದ ಪಾಂಚಾಲಿ ರಾಜನಂದಿನ ಸಮ್ಮುಖದಲ್ಲಿ
ಒಂದು ಪ್ರತಿಜ್ಞೆ ಮಾಡಿದೆನು. ಇಂದು ಯುದ್ಧ ಸನ್ನದ್ಧನಾಗುವ ಮೊದಲು ಪುನಃ ಪ್ರತಿಜ್ಞೆ ಮಾಡುವೆನು. ನಿಜವಾಗಿದ್ದರೆ ವೀರಮಾತೆ ಕುಂತಿ ದೇವಿಯ ಸ್ತನಪಾನ ಮಾಡಿದ್ದೇ ಸತ್ಯವಾಗಿದ್ದರೆ ನಾಳಿನ ಭಯಂಕರ ಯುದ್ಧದಲ್ಲಿ ಆ ದುರ್ಯೋಧನನ 99 ಮಂದಿ ಸಹೋದರರನ್ನು ಸಮೂಲವಾಗಿ ನಾಶ ಮಾಡುವಿ. ಆ ದುಷ್ಟ ದುಶಾಸನ ವಕ್ಷಸ್ಥಳವನ್ನು ಬಗೆದು ಅವನ ಗುಂಡಿಗೆ ಬಿಸಿ ರಕ್ತದಿಂದ ಸಾಲೆಯ ಬಿರುಮುಡಿಯನ್ನು ಕಟ್ಟಿವೆನು. ನಂತರ ಆ ದುರ್ಪಿತ ದುರ್ಯೋಧನನ ತೊಡೆಯನ್ನು ಈ ನನ್ನ ಗದಗದಾದಂಡದಿಂದ ಮುರಿದು ಅವನ ರಾಜ ಕಿರೀಟವನ್ನು ಈ ನನ್ನ ಎಡಗಾಲಿನಿಂದ ಪುಡಿ ಪುಡಿ ಮಾಡದೆ ಹೋದರೆ ನನಗತಿ ಭಯಂಕರವಾದ ನರಕವೇ ಪ್ರಾಪ್ತಿಯಾಗಲಿ. ಇದಕ್ಕೆ ಶ್ರೀಕೃಷ್ಣ ಪರಮಾತ್ಮನ ಪಾದ ಸಾಕ್ಷಿ. ಹರ ಹರ ಮಹಾದೇವ.